ಓಂ ಶ್ರೀ ಸಾಯಿರಾಮ್. ವಿದ್ಯಾವಾಹಿನಿ ಪ್ರಬಂಧ 9. ಯಾವುದೇ ವಸ್ತುವಿನಿಂದ ನಾವು ಪಡೆಯುವ ಲಾಭವು ನಾವು ಅದರ ಮೇಲಿಡುವ ವಿಶ್ವಾಸಕ್ಕೆ ಪರಿಣಾಮಾನುಸಾರಿಯಾಗಿರುತ್ತದೆ. ದೇವರ ಪೂಜೆ, ಪವಿತ್ರ ಕ್ಷೇತ್ರಗಳಿಗೆ ತೀರ್ಥಯಾತ್ರೆ, ಮಂತ್ರಗಳ ಪುರಶ್ಚರಣ ಅಥವಾ ವೈದ್ಯರಿಗೆ ಮೊರೆ ಹೋಗುವುದು, ಇದು ಯಾವುದೇ ಇರಲಿ, ನಮ್ಮ ವಿಶ್ವಾಸಕ್ಕೆ ತಕ್ಕ ಪ್ರಯೋಜನವನ್ನು ಮಾತ್ರ ಅದರಿಂದ ನಾವು ಪಡೆಯುತ್ತೇವೆ. ಯಾರಾದರೊಬ್ಬರು ಒಂದು ಉಪನ್ಯಾಸ ನೀಡುತ್ತಿದ್ದಾರೆನಿ, ನಾವು ಎಷ್ಟು ಮಟ್ಟಿಗೆ ಅವರೊಬ್ಬ ವಿದ್ವಾಂಸರು, ಘನವಾಗಿ ವಿಷಯವನ್ನು ನಿರೂಪಿಸುವವರು ಎಂದು ವಿಶ್ವಾಸವಿರಿಸಿಕೊಳ್ಳುತ್ತೇವೆಯೋ ಅಷ್ಟು ಮಟ್ಟಿಗೆ ಅವರು ಹೇಳುವ ವಿಷಯವನ್ನು ನಮ್ಮ ಹೃದಯಕ್ಕೆ ಸೆಳೆದುಕೊಳ್ಳಬಹುದು. ಉಪನ್ಯಾಸವನ್ನು ಹೆಚ್ಚು ಹೆಚ್ಚು ಆಳವಾಗಿ ಅರ್ಥ ಮಾಡಿಕೊಳ್ಳಬಹುದು. ವಿಶ್ವಾಸವು ಬೆಳೆಯಬೇಕಾದರೆ, ಅರಿವು ಹೆಚ್ಚಬೇಕಾದರೆ ಹೃದಯ ಶುದ್ಧಿ ಅತ್ಯಂತ ಅಗತ್ಯ. ಹಾಗೆಯೇ ಆಲೋಚನೆಯ ಮೂಲದ ಕ್ಷೇತ್ರ ಶುದ್ಧಿ, ಪ್ರಜ್ಞೆಯ ಸ್ತರಗಳ ಚಿತ್ತ ಶುದ್ಧಿ ಅಗತ್ಯ. ಏಕೆಂದರೆ ವೈವಿಧ್ಯಮಯವಾದ ಪ್ರಾಪಂಚಿಕ ಹಾಗೂ ಲೌಕಿಕ ತೊಡರುಗಳ ನಡುವೆ ಇರುವಾಗಲೇ ಆತ್ಮಾನ್ವೇಷಣೆ ಅಥವಾ ತನಗೆ ತಾನೇ ಅಸ್ತಿತ್ವದಲ್ಲಿರುವ ಆತ್ಮದ ಶೋಧನೆಯನ್ನು ತೊಡಗಿದರೆ ಪ್ರಯತ್ನವು ವಿಫಲವಾಗಬಹುದು. ಕಳಕಳಿಯ ಸಂಕಲ್ಪದಿಂದ ಬಂದಿರುವುದಿಲ್ಲವಾದ್ದರಿಂದ ಮೊದಲು ಚಿತ್ತವನ್ನು ಪ್ರಪಂಚದಿಂದ ಹಿಂದಕ್ಕೆ ಸೆಳೆದುಕೊಳ್ಳಬೇಕು. ಅದನ್ನು ಒಳಮುಖವಾಗಿ ಆತ್ಮದ ಅರಿವಿನತ್ತ ತಿರುಗಿಸಬೇಕು. ಬೀಜಗಳು ಬೇಗ ಮೊಳಕೆಯೊಡೆಯಬೇಕಾದರೆ ಚೆನ್ನಾಗಿ ಉತ್ತು ಹಸನು ಮಾಡಿದ ನೆಲದಲ್ಲಿ ಬಿತ್ತಬೇಕು. ಹಾಗೆಯೇ ಆತ್ಮಜ್ಞಾನದ ವಿದ್ಯೆಯ ಬೀಜವು ಹೃದಯ ಕ್ಷೇತ್ರದಲ್ಲಿ ಮೊಳಕೆಯೊಡೆಯಬೇಕಾದರೆ ಮೊದಲು ಕ್ಷೇತ್ರಕ್ಕೆ ಅಗತ್ಯವಾದ ಶುದ್ಧೀಕರಣ ಕ್ರಿಯೆ, ಸಂಸ್ಕಾರ ನಡೆದಿರಬೇಕು. ಬುದ್ಧಿವಾದವನ್ನು ಕೇಳುವಷ್ಟರಿಂದ ತೃಪ್ತರಾಗಿ ಸುಮ್ಮನೆ ಕುಳಿತುಕೊಳ್ಳಬೇಡಿ. ನೀವು ಏನನ್ನು ಕೇಳಿದಿರೋ ಅದನ್ನು ಕುರಿತು ಚಿಂತನೆ ಮಾಡಬೇಕು. ಹೀಗೆ ಮನಸ್ಸಿನ ಮೇಲೆ ಮುದ್ರೆಯೊತ್ತಿದ್ದು ಅನುಭವಕ್ಕೆ ಬಂದು ಮನಸ್ಸು, ಮಾತು, ಕೃತಿಗಳಲ್ಲಿ ಪ್ರಕಟವಾಗಬೇಕು. ಹೀಗೆ ಮಾತ್ರವೇ ಸತ್ಯವು ಹೃದಯದಲ್ಲಿ ಒಂದು ಐಶ್ವರ್ಯವಾಗಿ ನಿಲ್ಲುವುದು ಸಾಧ್ಯ. ಆಗ ಮಾತ್ರವೇ ಅದು ರಕ್ತನಾಳಗಳಲ್ಲಿ ಪ್ರವಹಿಸಿ ನಿಮ್ಮ ಮೂಲಕ ಉಜ್ವಲವಾಗಿ ಪ್ರಕಾಶಿಸುತ್ತದೆ. ಈ ದಿನಗಳಲ್ಲಿ ಭಾಷಣಗಳನ್ನು, ಧಾರ್ಮಿಕೋಪನ್ಯಾಸಗಳನ್ನು ಕೇಳುವುದು ಒಂದು ಜಾಡ್ಯವಾಗಿದೆ, ತುರಿಕೆಯಾಗಿದೆ, ಚಪಲವಾಗಿದೆ. ಒಂದು ಸಲ ಭಾಷಣ ಕೇಳಿ ಅವರು ಎಲ್ಲವನ್ನೂ ಬಲ್ಲವರಾಗಿದ್ದಾರೆ ಎಂದು ಜನರು ಕಲ್ಪಿಸಿಕೊಳ್ಳುತ್ತಾರೆ. ಆದರೆ ಸತ್ಯಾನ್ವೇಷಣೆಯ ನಿಜವಾದ ಉದ್ದೇಶ ತನ್ನ ಮೋಕ್ಷ ಸಾಧನೆಯಾಗಿದೆ. ಹಂಬಲವು ಉತ್ಕಟವಾಗಿರಬೇಕು, ಅವಿರತವಾಗಿರಬೇಕು. ಆಗ ಸತ್ಯವನ್ನು ಅರಿಯುವ ಮತ್ತು ಅನುಭವಕ್ಕೆ ತಂದುಕೊಳ್ಳುವ ಹಂಬಲವು ಒಂದು ಯೋಗವಾಗುತ್ತದೆ, ಸಂಯೋಗದ ಪ್ರಕ್ರಿಯೆಯಾಗುತ್ತದೆ. ಯೋಗದಲ್ಲಿ ಧರ್ಮ ಹಾಗೂ ದೈವತ್ವಗಳ ನಡುವೆ ಸಂಯೋಗವು ಸಾಧಿತವಾಗುತ್ತದೆ. ಮನುಷ್ಯನಲ್ಲಿ ಕಾಮ, ಕ್ರೋಧ ಮೊದಲಾದ ಕೆಡುಕುಗಳು ಬೆಳೆದಷ್ಟೂ ಅವನಲ್ಲಿರುವ ದೈವತ್ವವು ಕ್ಷೀಣಿಸುತ್ತಾ ಹೋಗುವುದೂ ಹೆಚ್ಚು. ಅಂದರೆ ದುರ್ಗುಣಗಳು ಎಷ್ಟು ವೇಗವಾಗಿ ಬೆಳೆಯುತ್ತವೆಯೋ ಅಷ್ಟೇ ವೇಗವಾಗಿ ಆತ್ಮದಲ್ಲಿ ಅವನ ನಂಬಿಕೆ ಕ್ಷೀಣವಾಗುತ್ತದೆ. ಶ್ರದ್ಧೆ ಬಹಳ ಮುಖ್ಯ. ಆತ್ಮಸತ್ಯದಲ್ಲಿ ಅಂದರೆ ವಿದ್ಯೆಯಲ್ಲಿ ಶ್ರದ್ಧೆ, ಕಾಮ ಕ್ರೋಧಾದಿಗಳು ಕ್ಷಯಿಸಿ ಕೊನೆಗೆ ಪೂರ್ತಿ ಇಲ್ಲವಾದಾಗ ಆತ್ಮದಲ್ಲಿ ಶ್ರದ್ಧೆಯೂ, ಆಧ್ಯಾತ್ಮಿಕ ಅನ್ವೇಷಣೆಯ ವಿಹಿತತೆಯಲ್ಲಿ ಶ್ರದ್ಧೆಯೂ ಬೆಳೆದು ಸ್ಥಿರಗೊಳ್ಳುತ್ತದೆ. ಅನಾಸಕ್ತಿ ಎನ್ನುವುದು ಬ್ರಹ್ಮಜ್ಞಾನವನ್ನು ಪಡೆಯಲು ಭದ್ರವಾದ ತಳಹದಿ. ಅತಿ ಸಣ್ಣದೊಂದು ಕಟ್ಟಡಕ್ಕೂ ತಳಪಾಯವು ಭದ್ರವಾಗಿರಬೇಕು, ಸ್ಥಿರವಾಗಿರಬೇಕು. ಇಲ್ಲದೆ ಹೋದರೆ ಬಹುಬೇಗನೆ ಅದು ಕುಸಿದು ಒಂದು ರಾಶಿಯಾಗಿ ಬೀಳುತ್ತದೆ. ಹಾರವನ್ನು ಪೋಣಿಸಬೇಕಾದರೆ ದಾರ, ಸೂಜಿ ಮತ್ತು ಹೂವುಗಳು ಬೇಕಲ್ಲವೇ? ಹಾಗೆಯೇ ಜ್ಞಾನವನ್ನು ಗೆಲ್ಲಬೇಕಾದರೆ ಭಕ್ತಿ, ದಾರ, ಅನಾಸಕ್ತಿ, ಸೂಜಿ ಮತ್ತು ಸ್ಥಿರವಾದ ಏಕಾಗ್ರತೆ, ಹೂವುಗಳು ಅಗತ್ಯವಾಗುತ್ತವೆ. ಪ್ರಪಂಚದಲ್ಲಿ ಪ್ರತಿಯೊಬ್ಬನೂ ಜಯವನ್ನೇ ಬಯಸುತ್ತಾನೆ. ಯಾರೊಬ್ಬನೂ ಅಪಜಯವನ್ನು ಅಥವಾ ಸೋಲನ್ನು ಬಯಸುವುದಿಲ್ಲ. ಎಲ್ಲರೂ ಶ್ರೀಮಂತಿಕೆಯನ್ನು ಆಸೆಪಡುತ್ತಾರೆ. ಯಾರೂ ಬಡತನ ಬೇಕೆಂದು ಹಂಬಲಿಸುವುದಿಲ್ಲ. ಆದರೆ ವಿಜಯ ಅಥವಾ ಐಶ್ವರ್ಯವನ್ನು ಸಂಪಾದಿಸುವುದು ಹೇಗೆ? ಇದನ್ನು ಕುರಿತು ಆಲೋಚಿಸಿ ಕಂಡುಹಿಡಿಯಬೇಕು. ಉತ್ತರಕ್ಕಾಗಿ ಬಹಳ ಕಾಲ ಹುಡುಕಬೇಕಾಗಿಲ್ಲ. ಮಹಾಭಾರತದ ಪ್ರಕಾರ ಸಂಜಯನು ಧೃತರಾಷ್ಟ್ರನಿಗೆ ಈ ರಹಸ್ಯವನ್ನು ಹೇಳಿದನು. ಯೋಗೇಶ್ವರನಾದ ಕೃಷ್ಣನೂ ಧನುರ್ಧರನಾದ ಅರ್ಜುನನೂ ಎಲ್ಲಿರುವರೋ ಅಲ್ಲಿ ವಿಜಯವೂ ಸಂಪತ್ತು, ಅಭ್ಯುದಯವೂ ಸಿದ್ಧಿಸುತ್ತವೆ. ಇದಕ್ಕಿಂತ ಬೇರೆ ಯಾವ ಉಪದೇಶ ನಮಗೆ ಬೇಕು?
ವಿಜಯವನ್ನು ಸಂಪಾದಿಸಲು ದೈಹಿಕ, ಮಾನಸಿಕ ಮತ್ತು ಬೌದ್ಧಿಕ ಈ ಮುಕ್ಕೂಟ ಹೋರಾಟದ ಅವಶ್ಯಕತೆಯೇ ಇಲ್ಲ, ಅಥವಾ ವ್ಯಕ್ತಿಯು ವೃಥಾ ಉದ್ವಿಗ್ನನಾಗಬೇಕಾಗಿಲ್ಲ, ಕಾತರ ಪಡಬೇಕಾಗಿಲ್ಲ. ಐಶ್ವರ್ಯ, ಅಭಿವೃದ್ಧಿ ಬೇಕೆಂದು ಹಂಬಲಿಸಬೇಕಾಗಿಯೂ ಇಲ್ಲ. ಭಗವಂತನನ್ನು ಆಶ್ರಯಿಸಿ ಧೈರ್ಯವೆಂಬ ಬಿಲ್ಲನ್ನು ಧರಿಸಿ ಹೃದಯವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಿ, ಅಷ್ಟು ಸಾಕು. ವಿಜಯವೂ ಐಶ್ವರ್ಯವೂ ನಿಮ್ಮದಾಗುತ್ತವೆ. ಆದರೆ ವಿಜಯವನ್ನು ಐಶ್ವರ್ಯವನ್ನು ಅರಸಿಕೊಂಡು ಹೋಗುವಾಗ ಅವು ಘನವಾದ ವಸ್ತುಗಳಲ್ಲ, ಕೇವಲ ನೆರಳುಗಳು ಎಂಬುದನ್ನು ಮತ್ತೆ ಮತ್ತೆ ನೆನಪಿಗೆ ತಂದುಕೊಳ್ಳುತ್ತಿರಿ. ಸೂರ್ಯನು ನಿಮ್ಮ ಹಿಂದಿರುವಾಗ ನಿಮ್ಮ ನೆರಳನ್ನು ಎಟುಕಲಾರಿರಿ. ಲಕ್ಷಾಂತರ ವರ್ಷಗಳ ಕಾಲ ಶ್ರಮಿಸಿದರೂ ಅಷ್ಟೇ, ಏಕೆಂದರೆ ಅದು ನಿಮಗಿಂತ ವೇಗವಾಗಿ ಮುಂದಕ್ಕೆ ಹೋಗುತ್ತಿರುತ್ತದೆ, ಯಾವಾಗಲೂ ನಿಮ್ಮ ಎಟುಕಿಗೆ ಸಿಲುಕದಂತಿರುತ್ತದೆ. ಸೂರ್ಯನ ಕಡೆಗೆ ಮುಖ ಮಾಡಿ ನಡೆಯಿರಿ. ಈಗ ಏನಾಗುತ್ತದೆ ಗಮನಿಸಿ. ನೆರಳು ಹಿಂದೆ ಬಿದ್ದಿದೆ, ನಿಮ್ಮನ್ನು ಮುಂದಕ್ಕೆ ಒಯ್ಯುವ ಬದಲು ನಿಮ್ಮನ್ನು ಅನುಸರಿಸಿ ಬರುತ್ತದೆ. ಗುಲಾಮನಂತೆ ನಿಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಬರುತ್ತದೆ. ಈ ನೆರಳನ್ನೇ ಮಾಯೆಯ ಸಂಕೇತವೆಂದು ಪರಿಭಾವಿಸಿ. ನೀವು ಮಾಯೆಯನ್ನು ಅನುಸರಿಸುತ್ತಿರುವವರೆಗೆ ಮಾಧವನನ್ನು ಅಲಕ್ಷಿಸಿರುತ್ತೀರಿ. ಅವನು ನಿಮಗೆ ಅಗೋಚರನಾಗಿರುತ್ತಾನೆ. ನಿಮಗೆ ಅವನ ದರ್ಶನ ದೊರಕುವುದಿಲ್ಲ. ಜನನ ಮರಣಗಳ ತೊಡಕುಗಳಲ್ಲಿ ಸಿಲುಕಿಕೊಂಡು ಎಂದೆಂದಿಗೂ ಬಂಧನಕ್ಕೆ ಒಳಗಾಗಿರುತ್ತೀರಿ. ದಾಸ್ಯದ ಈ ನೆಲೆಯಿಂದ ತನ್ನನ್ನು ಬಿಡುಗಡೆ ಮಾಡಿಕೊಳ್ಳಲು ವ್ಯಕ್ತಿಯು ಶ್ರಮಿಸಬೇಕು. ಅದು ಬಿಟ್ಟು ಅವನ ಶ್ರಮವೆಲ್ಲವೂ ಇಂದ್ರಿಯ ಸುಖಗಳನ್ನು ಪಡೆಯುವಷ್ಟಕ್ಕೆ ವಿನಿಯೋಗವಾದರೆ ಅದು ಮಹಾ ಅಜ್ಞಾನದ ಕುರುಹು ಅಷ್ಟೇ. ಬಂಧನದಲ್ಲಿರುವವರು ತಮ್ಮೆಲ್ಲ ಶಕ್ತಿ ಕೌಶಲಗಳನ್ನು ಮೊದಲು ಬಂಧನದಿಂದ ವಿಮೋಚನೆಗೊಳಿಸಿಕೊಳ್ಳಲು ಬಳಸಬೇಕು. ಮೂಲಭೂತವಾದುದನ್ನು ಸಂಪಾದಿಸಲು ಇದು ಬಹುಮುಖ್ಯ, ಮಿಕ್ಕುವೆಲ್ಲ ಗೌಣ. ಆದರೆ ಇಂದು ಜನರು ಅತ್ಯಂತ ಮೂಲಭೂತವಾದುದನ್ನು ಮರೆತು ಗೌಣವಾದುದರ ಅನ್ವೇಷಣೆಯಲ್ಲಿ ನಿರತರಾಗಿದ್ದಾರೆ. ಪ್ರತಿಯೊಂದು ಕ್ಷಣದಲ್ಲೂ ತಾವು ದೇಹವಲ್ಲ, ಆತ್ಮ ಎಂಬುದನ್ನು ನೆನಪು ಮಾಡಿಕೊಳ್ಳುತ್ತಿರಬೇಕು. ಒಬ್ಬ ರಾಜನು ಒಂದು ರಾಮಗಿಣಿಯನ್ನು ಪ್ರೀತಿಯಿಂದ ಅರಮನೆಯಲ್ಲಿ ಸಾಕಿಕೊಂಡಿದ್ದನು. ಅದಕ್ಕೊಂದು ಚಿನ್ನದ ಪಂಜರವಿದ್ದಿತು. ತಿನ್ನಲು ಸಿಹಿಯಾದ ಹಣ್ಣುಗಳು, ಬಾಯಾರಿದರೆ ಕುಡಿಯಲು ಅಮೃತದಂತಹ ಪಾನೀಯ. ಪ್ರತಿದಿನವೂ ಹೊಟ್ಟೆ ತುಂಬ ಆಹಾರ ಕೊಟ್ಟು ಪ್ರೀತಿಯಿಂದ ಮುದ್ದಿಸಿ ಮಹಾರಾಣಿಯೇ ಮಾತನಾಡಿಸಿ ಲಲ್ಲೆಗರೆಯುತ್ತಿದ್ದಳು. ಆದರೇನು, ರಾಮಗಿಣಿಯು ಸುಖವಾಗಿದ್ದಿತೇನೋ? ಇಲ್ಲ, ಇಲ್ಲವೇ ಇಲ್ಲ. ಸದಾ ಕಾಲವೂ ದುಃಖದಿಂದ ಮ್ಲಾನವಾಗಿರುತ್ತಿತ್ತು. ಕಾರಣವೇನು? ಚಿನ್ನದ ಪಂಜರವಾಗಲಿ, ಸಿಹಿಯಾದ ಹಣ್ಣುಗಳಾಗಲಿ, ಪಾನೀಯವಾಗಲಿ ಅದರ ಲೆಕ್ಕಕ್ಕೆ ಬರಲಿಲ್ಲ. ಸ್ವತಃ ಮಹಾರಾಣಿಯೇ ಪ್ರೀತಿಯಿಂದ ಮುದ್ದಿಸುತ್ತಿದ್ದರೂ ಅದಕ್ಕೆ ಹೆಮ್ಮೆ ಎನಿಸಲಿಲ್ಲ. ಈ ಯಾವುದರ ಕಡೆಗೂ ಗಿಣಿಯು ಗಮನ ಕೊಡಲಿಲ್ಲ. ಎಂದು ತಾನು ನಿಶ್ಶಬ್ದವಾದ ಅರಣ್ಯದ ನಡುವೆ ಹಸಿರು ತುಂಬಿದ ಮರದ ಕೊಂಬೆಯ ಮೇಲೆ ಕುಳಿತುಕೊಳ್ಳುವೆನೋ ಆ ದಿನವೋ ಎಂದು ಬರುತ್ತದೆಯೋ ಎಂದು ಅದು ಹಂಬಲಿಸುತ್ತಿದ್ದಿತು. ಅದರ ದೇಹಕ್ಕೆ ಅರಮನೆಯ ಚಿನ್ನದ ಪಂಜರದಲ್ಲಿ ಒಳ್ಳೆಯ ಪೋಷಣೆ ದೊರಕುತ್ತಿದ್ದಿತೇನೋ ನಿಜ. ಆದರೆ ಅದರ ಮನಸ್ಸು ಮಾತ್ರ ತನ್ನನ್ನು ಬಲೆ ಹಾಕಿ ಎಲ್ಲಿಂದ ಹಿಡಿದು ತಂದರೋ ಆ ದಟ್ಟ ಅರಣ್ಯದಲ್ಲಿ ಕೀಲಿಸಿ ಹೋಗಿತ್ತು. ಅದು ಕಾಡಿನಲ್ಲೇ ಹುಟ್ಟಿ ಮರದ ಕೊಂಬೆಯ ಮೇಲೆ ವಾಸವಾಗಿದ್ದ ಗಿಣಿ ತಾನೇ. ಪಂಜರದಲ್ಲಿದ್ದು ರಾಜರಾಣಿಯರ ಮುದ್ದು, ಅಕ್ಕರೆ, ಲಲ್ಲೆ ಮಾತುಗಳನ್ನು ಪಡೆಯುವುದಕ್ಕಿಂತಲೂ ನಿಸರ್ಗದ ನಡುವೆ ಸ್ವತಂತ್ರವಾಗಿ ಅನಾಮಧೇಯ ಪಕ್ಷಿಯಾಗಿ ಇದ್ದು ಬಿಡುವುದೇ ಉತ್ತಮ ಎಂದು ಅದು ಭಾವಿಸಿತ್ತು. ಮನುಷ್ಯನಿಗೆ ಈ ಅರಿವು ಇದ್ದಿದ್ದರೆ ತನ್ನ ನಿಜವಾದ ಮನೆಯಾದ ಪರಮಾತ್ಮನಿಗೋಸ್ಕರ ಅವನು ಹಾತೊರೆಯುತ್ತಿದ್ದನು. ತಾನು ಪರಕೀಯನಾಗಿರುವ ಈ ವಸ್ತು ಪ್ರಪಂಚದಿಂದ ವಿಮುಖನಾಗುತ್ತಿದ್ದನು. ರಾಜಕೀಯವೋ ಬೇರೊಂದೋ ಕಾರಣಗಳಿಂದಾಗಿ ಕೆಲವು ವ್ಯಕ್ತಿಗಳನ್ನು ಬಂಧಿಸಿ ದೇಶದಲ್ಲಿ ಶಾಂತಿ, ಕಾನೂನು, ಸುವ್ಯವಸ್ಥೆಯನ್ನು ಕಾಪಾಡುವ ಸಲುವಾಗಿ ಅವರನ್ನು ಸ್ಥಾನಬದ್ಧತೆಯಲ್ಲಿ ಇಡುತ್ತಾರೆ. ಅವರ ಸ್ಥಾನಮಾನ ವರ್ಗಗಳಿಗೆ ಅನುಗುಣವಾಗಿ ವಿಶೇಷವಾದ ಸವಲತ್ತುಗಳನ್ನು ಕೊಟ್ಟು ದೊಡ್ಡ ಬಂಗಲೆಗಳಲ್ಲಿ ಇರಿಸುತ್ತಾರೆ. ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಅವರಿಗಿರುವ ಸ್ಥಾನಮಾನಗಳಿಗನುಗುಣವಾಗಿ ಅವರಿಗೆ ಊಟೋಪಚಾರಗಳನ್ನು ಒದಗಿಸುತ್ತಾರೆ. ಭೋಗ ವಸ್ತುಗಳೂ ಲಭ್ಯವಾಗುತ್ತವೆ. ಹಾಗಿದ್ದರೂ ಬಂಗಲೆಯ ಸುತ್ತಲೂ, ಹೊರ ಉದ್ಯಾನದ ಸುತ್ತಲೂ ಪೊಲೀಸಿನವರು ಸದಾ ಕಾಲವೂ ಕಾವಲಿರುತ್ತಾರೆ. ವ್ಯಕ್ತಿಯ ಅಂತಸ್ತು ಯಾವುದೇ ಇರಲಿ, ಅವನಿಗೆ ದೊರಕುವ ಸವಲತ್ತುಗಳು ಯಾವುದೇ ಇರಲಿ, ಅವನು ಬಂಧಿತನೇ, ಅವನೊಬ್ಬ ಸ್ವತಂತ್ರ ಮನುಷ್ಯನಲ್ಲ.
ಹಾಗೆಯೇ ಆ ಪ್ರಾಪಂಚಿಕ ಜೀವನದಲ್ಲಿ ಬಂಧಿತನಾದ ವ್ಯಕ್ತಿಯು ತನಗೆ ಬಹು ಮೇಲುಮಟ್ಟದ ರಾಜೋಪಚಾರ ದೊರಕಿತೆಂದಾಗಲಿ ಇತರ ಭೋಗ ವಸ್ತುಗಳು ದೊರೆತವೆಂದಾಗಲಿ ಹೆಮ್ಮೆ ಪಡಕೂಡದು. ತಾನು ಇಲ್ಲಿ ಸವಿಯಬಹುದಾದ ಇಂದ್ರಿಯ ಸುಖಗಳ ಬಗೆಗೆ ಸಂತೋಷಪಡಬಾರದು. ತನ್ನ ಗೆಳೆಯರು ಬಂಧು ಬಾಂಧವರ ಬಗೆಗೆ ಹೆಮ್ಮೆ ಪಟ್ಟುಕೊಳ್ಳಲೂ ಬಾರದು. ಸದಾಕಾಲವೂ ಮನಸ್ಸಿನಲ್ಲಿ ತಾನು ನಿಜವಾಗಿ ಇಲ್ಲಿ ಬಂಧಿಯಾಗಿದ್ದೇನೆ ಎಂಬ ಸತ್ಯವನ್ನು ಕಂಡುಕೊಳ್ಳಬೇಕು ಮತ್ತು ಸದಾ ಮನಸ್ಸಿನಲ್ಲಿಟ್ಟುಕೊಂಡಿರಬೇಕು. ಜೈ ಸಾಯಿರಾಮ್.